ತರಗತಿಯಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳ ವ್ಯಾಖ್ಯಾನ, ಸೂಕ್ಷ್ಮಾಣು ಜೀವಿಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಅದಾದ ನಂತರ ಸೂಕ್ಷ್ಮಾಣು ಜೀವಿಗಳು ವಿಧಗಳನ್ನು ತಿಳ್ಕೊಂಡಿದ್ವಿ. ಸೂಕ್ಷ್ಮಾಣು ಜೀವಿಗಳಲ್ಲಿ 4 ವಿಧಗಳಿವೆ. ಅವು ಯಾವುವು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಶೈವಲ ಮತ್ತು ಶಿಲೀಂಧ್ರ. ಅದಾದ ನಂತರ ವೈರಸ್, 5ನೇ ಗುಂಪು ವೈರಸ್. ಆ ವೈರಸ್ ಏನಪ್ಪ ಅಂತ ಹೇಳಿದ್ರೆ ಸಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಅದಾದ ನಂತರ ಅವು ಸೂಕ್ಷ್ಮಾಣು ಜೀವಿಗಳು ಎಲ್ಲಿ ವಾಸಿಸ್ತವೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡಿದ್ವಿ. ಅದಾದ ನಂತರ ಸೂಕ್ಷ್ಮ ಜೀವಿಗಳು ಹೇಗೆ ನಮಗೆ ಸಹಕಾರಿಯಾಗಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ಹಾನಿಕಾರಕ ಸೂಕ್ಷ್ಮಜೀವಿಗಳು. ಈ ಸೂಕ್ಷ್ಮಜೀವಿಗಳು ನಮಗೆ ಉಪಯೋಗ ಏನೇನು ಅನ್ನೋದನ್ನು ನಿನ್ನೆ ದಿನ ನಾವು ತಿಳ್ಕೊಂಡಿದ್ವಿ. ಅವು ನಮಗೆ ಅನೇಕ ರೀತಿಯಲ್ಲಿ ಉಪಯೋಗವನ್ನು ಮಾಡುತ್ತವೆ. ಅದೇ ರೀತಿ ಅವುಗಳಿಂದ ಉಪಯೋಗ ಅಷ್ಟೇ ಅಲ್ಲ, ಅವುಗಳಿಂದ ಹಾನಿನೂ ಕೂಡ ಇದೆ. ಅವು ನಮಗೆ ತೊಂದರೆನೂ ಕೂಡ ಉಂಟು ಮಾಡ್ತವೆ. ಹೇಗೆ ಅಂತ ಹೇಳಿದ್ರೆ ಅವು ಮನುಷ್ಯ ಮತ್ತು ಸಸ್ಯಗಳಲ್ಲಿ ಹಾಗೂ ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ. ಅವುಗಳನ್ನು ರೋಗಕಾರಕಗಳು ಅಂತ ಹೇಳಿ ಕರಿತೀವಿ. ರೋಗವನ್ನು ಹರಡ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನು ಅವು ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಪ್ರೋಟೋಜೋವಾಗಳು. ಈ ಸೂಕ್ಷ್ಮ ಜೀವಿಗಳು ಏನು ಮಾಡ್ತವೆ? ರೋಗಗಳನ್ನು ಹರಡ್ತವೆ. ಆ ಒಂದು ರೋಗವನ್ನು ಹರಡ್ತಕ್ಕಂತಹ ಜೀವಿಗಳನ್ನು, ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕಗಳು ಅಂತ ಹೇಳಿ ಕರಿತೀವಿ. ಅದಲ್ಲದೆ ಈ ಸೂಕ್ಷ್ಮ ಜೀವಿಗಳು ಏನು ಮಾಡ್ತವಪ್ಪ ಅಂತ ಹೇಳಿದ್ರೆ ಆಹಾರವನ್ನು, ಬಟ್ಟೆಯನ್ನು, ಚರ್ಮದ ವಸ್ತುಗಳನ್ನು ಹಾಳು ಮಾಡ್ತವೆ. ಆದ್ದರಿಂದ ಇವುಗಳನ್ನು ಹಾನಿಕಾರಕ ಅಂತ ಹೇಳಿ ಕರಿತೀವಿ. ಬಹಳ ದಿನಗಳವರೆಗೆ ನಾವು ಆಹಾರವನ್ನು ಅಂದರೆ ನಾವು ಮಾಡಿಟ್ಟ ಆಹಾರ 1 ಅಥವಾ 2 ದಿನಗಳವರೆಗೆ ನಾವು ಗಮನಿಸದೇ ಇದ್ದಾಗ ಅನ್ನ ಅಥವಾ ಬ್ರೆಡ್ಡು, ಆಮೇಲೆ ಚಪಾತಿ, ಈ ಯಾವುದೇ ಒಂದು ಆಹಾರ ಪದಾರ್ಥದಲ್ಲಿ ನಾವು ಬೂಸ್ಟ್ ಬಂದಿರೋದನ್ನು ನೋಡ್ತೀವಿ. ಅದು ಒಂದು ಶಿಲೀಂಧ್ರ. ಸೊ ಆಹಾರದಲ್ಲಿ ಇದೇನು ಮಾಡುತ್ತೆ? ಈ ಒಂದು ಸೂಕ್ಷ್ಮಾಣು ಜೀವಿಗಳು ಬೆಳೆಯೋದ್ರಿಂದ ಆ ಆಹಾರ ಹಾಳಾಗಿ ಹೋಗುತ್ತೆ. ಅಂತಹ ಆಹಾರವನ್ನು ನಾವು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಂತಹ ಆಹಾರವನ್ನು ತಿಂದರೆ ನಮಗೆ ರೋಗಗಳು ಬರಬಹುದು. ನೆಕ್ಸ್ಟು ಬಟ್ಟೆ. ಬಹಳ ದಿನಗಳ ಕಾಲದವರೆಗೆ ನಾವು ಬಟ್ಟೆಯನ್ನು ಉಪಯೋಗಿಸದೇ ಇಟ್ಟರೆ ಅಥವಾ ಆ ಬಟ್ಟೆಯಲ್ಲಿ ತೇವಾಂಶ ಇತ್ತು ಅಂತ ಹೇಳಿದ್ರೆ ಅನೇಕ ಶಿಲೀಂಧ್ರಗಳು ಬೆಳೆದು ಆ ಒಂದು ಬಟ್ಟೆಯನ್ನು ಕೂಡ ಹಾಳು ಮಾಡಬಹುದು. ಇನ್ನು ಚರ್ಮದ ವಸ್ತುಗಳು, ಚರ್ಮದಿಂದ ಮಾಡಿರ್ತಕ್ಕಂತಹ ಶೂಗಳಾಗಿರ್ಬೋದು, ಬೆಲ್ಟ್ಗಳು, ವಾಚಿನ ಬೆಲ್ಟ್ಗಳು, ಇವುಗಳಲ್ಲಿಯೂ ಸಹ ತೇವಾಂಶ ಇದ್ದರೆ ಅಲ್ಲಿ ಏನಾಗುತ್ತೆ? ಈ ಸೂಕ್ಷ್ಮಾಣು ಜೀವಿಗಳು ಬೆಳೆದುಬಿಟ್ಟು ಅವುಗಳನ್ನು ಹಾಳು ಮಾಡ್ತವೆ. ಈ ರೀತಿಯಾಗಿ ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ ರೋಗಗಳನ್ನು ಉಂಟು ಮಾಡ್ಬೋದು ಅಥವಾ ವಸ್ತುಗಳನ್ನು ಹಾಳು ಮಾಡ್ಬೋದು. ವಿದ್ಯಾರ್ಥಿಗಳೇ, ನಾವು ಹೇಳಿದ್ವಿ ಈ ಸೂಕ್ಷ್ಮ ಜೀವಿಗಳು ರೋಗಗಳನ್ನು ಉಂಟು ಮಾಡ್ತವೆ ಅಂತ ಹೇಳಿ. ಯಾವ್ಯಾವ ರೋಗಗಳನ್ನು ಉಂಟು ಮಾಡ್ತವೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ನಾವು ಮಾನವನಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹಾಗೂ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡತಕ್ಕಂತಹ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮಾನವನಲ್ಲಿ ರೋಗಕ್ಕೆ ಕಾರಣವಾಗುವಂತಹ ಸೂಕ್ಷ್ಮ ಜೀವಿಗಳು. ವಿದ್ಯಾರ್ಥಿಗಳೇ, ಈ ಮನುಷ್ಯನಲ್ಲಿ
ಜೀವಿಗಳು ಒಂದು ಕಾರಣ. ಇಲ್ಲಿ ಯಾವ್ಯಾವ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ರೆ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಪ್ರೋಟೋಜೋವಾಗಳು ರೋಗವನ್ನು ಉಂಟು ಮಾಡ್ತವೆ. ಶಿಲೀಂಧ್ರಗಳು ಸಹಿತ ರೋಗವನ್ನು ಉಂಟು ಮಾಡ್ತವೆ. ಇಲ್ಲಿ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ರೋಗ ಹೇಗೆ ಹರಡುತ್ತೆ ಅಂತ ಹೇಳಿ, ಸಾಮಾನ್ಯವಾಗಿ ಈ ರೋಗಾಣುಗಳು ಗಾಳಿಯಿಂದ, ನೀರಿನಿಂದ, ಆಹಾರದಿಂದ ಮತ್ತು ಈ ಕೀಟಗಳಿಂದ ಮಾಧ್ಯಮದಿಂದ ಏನಾಗ್ತವೆ, ರೋಗಗಳು ಹರಡುತ್ತವೆ. ಆದ್ದರಿಂದ ಇವುಗಳನ್ನು ನಾವು ಮಧ್ಯವರ್ತಿಗಳು ಅಂತ ಹೇಳಿ ಕರೀಬಹುದು. ಸೊ ನಾವು ಈ ರೋಗಾಣುಗಳು ಇರ್ತಕ್ಕಂತಹ ನೀರನ್ನು ಕುಡಿಯೋದ್ರಿಂದ, ಕಲುಷಿತವಾದ ಆಹಾರವನ್ನು ತಿನ್ನೋದ್ರಿಂದ, ಕೀಟಗಳು ಅಂದರೆ ಸೊಳ್ಳೆ ಮತ್ತು ನೊಣಗಳಿಂದ, ಮತ್ತು ಕಲುಷಿತವಾದ ಗಾಳಿಯನ್ನು ಸೇವಿಸೋದ್ರಿಂದ, ಸೂಕ್ಷ್ಮಾಣು ಜೀವಿಗಳು ಇರ್ತಕ್ಕಂತಹ ಒಂದು ಗಾಳಿಯನ್ನು ಸೇವಿಸೋದ್ರಿಂದಲೂ ಕೂಡ ನಮಗೆ ಈ ರೋಗ ಹರಡುವುದು. ಅದೇ ರೀತಿಯಾಗಿ ಈಗಾಗಲೇ ರೋಗ ಬಂದಿರತಕ್ಕಂತಹ ವ್ಯಕ್ತಿ ಇರ್ತಾನೆ. ಆ ರೋಗ ಬಂದಿರತಕ್ಕಂತಹ ವ್ಯಕ್ತಿಯ ಸಂಪರ್ಕಕ್ಕೆ ನಾವು ಬರೋದ್ರಿಂದ, ಅವನ ಬಿಟ್ಟಂತಹ ಆಹಾರವನ್ನು ಉಪಯೋಗಿಸೋದ್ರಿಂದ, ಅಥವಾ ಅವನ ಪಕ್ಕದಲ್ಲಿ ಕೂರೋದ್ರಿಂದ, ಮತ್ತು ಅವನ ಬಟ್ಟೆಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ, ಧರಿಸೋದ್ರಿಂದಲೂ ಕೂಡ ನಮಗೇನಾಗುತ್ತೆ, ಈ ರೋಗಗಳು ಹರಡ್ತವೆ. ಆದ್ದರಿಂದ ಯಾವಾಗ ಒಬ್ಬ ವ್ಯಕ್ತಿಯ ಸಂಪರ್ಕದಿಂದ ಅಥವಾ ಅವನ ದೈಹಿಕ ಸಂಪರ್ಕಕ್ಕೆ ಬಂದಾಗ, ಅವನು ಮುಟ್ಟೋದು ಅಥವಾ ಅವನ ಉಪಯೋಗಿಸಿದಂತಹ ವಸ್ತುಗಳನ್ನು ನಾವು ಉಪಯೋಗಿಸೋದು, ಅಥವಾ ಅವನು ಕೆಮ್ಮಿದಾಗ ಅಥವಾ ಸೀನಿದಾಗ ನಾವು ಹತ್ತಿರದಲ್ಲೇ ಇದ್ದಾಗ ಆ ಒಂದು ರೋಗಾಣುಗಳು ನಮ್ಮ ದೇಹವನ್ನು ಪ್ರವೇಶ ಮಾಡೋದ್ರಿಂದ ಇವುಗಳನ್ನು ನಾವೇನಂತ ಕರಿತೀವಿ, ಸಂಪರ್ಕದಿಂದ ಹರಡುವ ರೋಗಗಳು. ಸಂಪರ್ಕದಿಂದ ಹರಡತಕ್ಕಂತಹ ರೋಗಗಳು ಅಂತ ಹೇಳಿ ನಾವು ಕರೀತೀವಿ. ಈಗ ನಾವೆಲ್ಲರೂ ಈಗ ಒಬ್ಬ ವ್ಯಕ್ತಿಗೆ ಶೀತ ಆಗಿದೆ ಅಥವಾ ನೆಗಡಿ ಆಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಸೀನಿದಾಗ ಅಥವಾ ಕೆಮ್ಮಿದಾಗ ಆ ನೆಗಡಿ ಅಂತ ಬರುವಂಥದ್ದು ವೈರಸ್ನಿಂದ. ನಮಗೆಲ್ಲ ಗೊತ್ತಿದೆ, ನೆಗಡಿಗೆ ಅಥವಾ ಶೀತಕ್ಕೆ ಕಾರಣ ವೈರಸ್. ಆ ವೈರಸ್ ಆ ವ್ಯಕ್ತಿಯ ದೇಹದಲ್ಲಿ ಇರುತ್ತೆ. ಆಗ ಆ ವ್ಯಕ್ತಿ ಕೆಮ್ಮಿ ಅಥವಾ ಸೀನಿದಾಗ ವೈರಸ್ಗಳು ಏನಾಗ್ತವೆ, ನೂರಾರು ಅಥವಾ ಸಾವಿರಾರು ಸಂಖ್ಯೆಯಲ್ಲಿದ್ದಂತಹ ವೈರಸ್ಗಳು ಸುತ್ತಮುತ್ತಲೂ ಹರಡಿರುತ್ತವೆ. ಆಗ ಅಂತಹ ವ್ಯಕ್ತಿಯ ಸಂಪರ್ಕಕ್ಕೆ ನಾವು ಬಂದಾಗ ನಮ್ಮ ದೇಹದಲ್ಲೂ ಕೂಡ ಏನಾಗುತ್ತೆ, ಆ ರೋಗ ಬರುತ್ತೆ. ಸೊ ಈ ರೀತಿಯ ಒಂದು ರೋಗವನ್ನು ನಾವೇನಂತ ಕರಿತೀವಿ, ಸಂಪರ್ಕದಿಂದ ಬರ್ತಕ್ಕಂತಹ ರೋಗಗಳು ಅಂತ ಹೇಳಿ ಕರಿತೀವಿ. ಅದಲ್ಲದೆ ಕೀಟಗಳಿಂದ ಬರ್ತಕ್ಕಂತಹ ರೋಗಗಳು, ಸಾಮಾನ್ಯವಾಗಿ ಕೀಟಗಳು ಅಂತ ಹೇಳಿದ್ರೆ ನೊಣ ಮತ್ತು ಸೊಳ್ಳೆ. ಈಗ ಈ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿಯ ಉಗುಳು, ರೋಗಿತನ ಉಗುಳು, ಮಲ, ಮೂತ್ರ ಅಥವಾ ಇತ್ಯಾದಿ ವಸ್ತುಗಳ ಮೇಲೆ ಈ ಒಂದು ನೊಣ ಕುಳಿತಾಗ ಆ ನೊಣದ ಕಾಲಿಗೆ ರೋಗಾಣುಗಳು ಅಂಟಿಕೊಂಡ್ಬಿಡ್ತವೆ. ಆಗ ಆ ನೊಣ ಏನಾದರೂ ಈ ತೆರೆದಿಟ್ಟಂತಹ ಆಹಾರದ ಪದಾರ್ಥದ ಮೇಲೆ, ತೆರೆದಿಟ್ಟಂತಹ ನೀರಿನ ಮೇಲೆ ಹೋಗಿ ಕೂತಾಗ ಅದರ ಕಾಲಿಗೆ ಅಂಟಿದಂತಹ ರೋಗಾಣುಗಳು ಆಹಾರಕ್ಕಿರ್ಬೋದು ಅಥವಾ ನೀರಿನೊಳಗಡೆ ಸೇರಿಕೊಳ್ತವೆ. ಇಂತಹ ಒಂದು ಆಹಾರವನ್ನು ಮತ್ತು ನೀರನ್ನು ನಾವು ಸೇವಿಸಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮಗೂ ಕೂಡ ಆ ರೋಗಗಳು ಹರಡುತ್ತವೆ. ಹೀಗೆ ನೊಣ ನಮ್ಮ ರೋಗವನ್ನು ಹರಡೋದಕ್ಕೆ ಕಾರಣ ಆಗುತ್ತೆ. ಅದೇ ರೀತಿಯಾಗಿ ಸೊಳ್ಳೆಯನ್ನು ತಗೊಳ್ಳೋದಾದರೆ ನಾವು ಮಲೇರಿಯಾ ಮತ್ತು ಡೆಂಗ್ಯೂ
ಮಲೇರಿಯಾ ಮತ್ತು ಡೆಂಗು. ಮಲೇರಿಯಾ ಪ್ಲಾಸ್ಮೋಡಿಯಂ ಅನ್ನುವಂತಹ ಒಂದು ಪ್ರೋಟೋಜೋವಾದಿಂದ ಬರ್ತಕ್ಕಂತಹ ಒಂದು ರೋಗ, ಆದಿಮಜೀವಿಯಿಂದ ಬರ್ತಕ್ಕಂತಹ ರೋಗ. ಈ ಮಲೇರಿಯಾ ರೋಗಿಯನ್ನ ಒಂದು ಸೊಳ್ಳೆ ಕಚ್ಚಿತು ಅಂತ ಹೇಳಿದ್ರೆ ಆ ಸೊಳ್ಳೆ ಏನು ಮಾಡುತ್ತೆ, ಮಲೇರಿಯಾ ರೋಗಿಯ ರಕ್ತವನ್ನು ಹೀರುತ್ತೆ. ಆ ರಕ್ತವನ್ನು ಹೀರಿದ ನಂತರ ಅದರೊಳಗಡೆ ಈ ಒಂದು ಪ್ಲಾಸ್ಮೋಡಿಯಂ ಕೂಡ ಇರುತ್ತೆ. ನೆಕ್ಸ್ಟು ಆ ಸೊಳ್ಳೆ ಏನಾದರೂ ಆರೋಗ್ಯವಂತ ವ್ಯಕ್ತಿಯ ದೇಹವನ್ನು ಕಚ್ಚಿದಾಗ ಈ ಪ್ಲಾಸ್ಮೋಡಿಯಂ ಏನಾಯಿತು, ಆರೋಗ್ಯವಂತನ ದೇಹಕ್ಕೆ ಹೋಯಿತು. ಆಗ ಆ ವ್ಯಕ್ತಿಯು ಕೂಡ ಮಲೇರಿಯಾ ರೋಗದಿಂದ ಬಳಲ್ತಾನೆ. ಹೀಗೆ ಏನಾಗುತ್ತೆ, ಸೊಳ್ಳೆ ಒಂದು ವಾಹಕವಾಗಿ ಅಥವಾ ಮಧ್ಯವರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಮಲೇರಿಯಾ ರೋಗವನ್ನು ರೋಗಿಯ ದೇಹದಿಂದ ಆರೋಗ್ಯವಂತನ ದೇಹಕ್ಕೆ ಇದೇನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ ರೀತಿಯಾಗಿ ಮಲೇರಿಯಾ ರೋಗ ಹರಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸೊಳ್ಳೆಯ ಹೆಸರು ಅನಾಫಿಲಿಸ್. ಅನಾಫಿಲಿಸ್ ಅನ್ನುವಂತಹ ಒಂದು ಹೆಣ್ಣು ಸೊಳ್ಳೆ ಈ ರೋಗವನ್ನು ಹರಡುತ್ತೆ. ಅದೇ ರೀತಿ ಡೆಂಗು ರೋಗ ಹರಡೋದಕ್ಕೆ ಕಾರಣ ಈಡಿಸ್ ಈಜಿಪ್ಟಸ್ ಅಂತ ಹೇಳ್ತಾ ಇದ್ದೀವಿ. ಈಡಿಸ್ ಈಜಿಪ್ಟಿಸ್ ಏನಿದೆ ಅದು ಡೆಂಗು ರೋಗವನ್ನು ಹರಡುತ್ತೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಈ ಒಂದು ಯಾವುದದ್ದು ಸೊಳ್ಳೆಯ ಒಂದು ಲೈಫ್ ಸೈಕಲ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಜೀವನ ಚಕ್ರ ಹೇಗಿದೆ ಅಂತ ಹೇಳಿದ್ರೆ, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತಿರ್ತಕ್ಕಂತಹ ನೀರಿನಲ್ಲಿ ಮೊಟ್ಟೆಯನ್ನು ಇಡ್ತವೆ. ಅದಾದ ನಂತರ ಅವು ಮರಿಗಳಾಗಿ ಪರಿವರ್ತನೆಯಾಗ್ತವೆ. ಸೊ ಈ ರೋಗಗಳು ಹರಡಬಾರ್ದು ಅಂತ ಹೇಳಿದ್ರೆ ಮೊದಲು ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀರು ನಿಲ್ಲೋದನ್ನು ನಾವು ತಡಿಬೇಕು. ನಮ್ಮ ಸುತ್ತಮುತ್ತಲಿನ ಮನೆಯ ಸುತ್ತಮುತ್ತಲು ಹಾಗೂ ನಾವು ವಾಸ ಮಾಡತಕ್ಕಂತಹ ಪ್ರದೇಶದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀರು ನಿಲ್ಲದಂತೆ ತಡೆಗಟ್ಟಬೇಕು. ಸಾಮಾನ್ಯವಾಗಿ ನಮ್ಮ ಮನೆಯ ಟಾಯ್ಲೆಟಲ್ಲಿ ನೀರು ನಿಂತಿರುತ್ತೆ, ಅಂದರೆ ಸ್ವಲ್ಪ ಭಾಗ ನೀರಿನ ಅಂಶ ನಿಂತಿರ್ತಾ ಇರುತ್ತೆ. ಆಮೇಲೆ ನಾವೇನಾದರೂ ಹೂವಿನ ಕುಂಡಗಳನ್ನು ಇಟ್ಟಿದ್ರೆ ಅದಕ್ಕೆ ನೀರು ಹಾಕ್ತಾ ಇರ್ತೀವಿ, ಅಲ್ಲೂ ನೀರು ನಿಲ್ಲುವ ಸಾಧ್ಯತೆ ಇರುತ್ತೆ. ಅದಾದ ನಂತರ ಹೂ ದಾನಿಗಳನ್ನು, ಹೂ ಗುಚ್ಛಗಳನ್ನು ನಾವು ಮನೆ ಒಳಗಡೆ ಇಟ್ಟಿರ್ತೀವಿ, ಅದಕ್ಕೆ ನೀರು ಹಾಕಿರ್ತೀವಿ. ಆಮೇಲೆ ನೀರಿನಲ್ಲಿ ಬೆಳೀತಕ್ಕಂತಹ ಸಸ್ಯಗಳು, ಜಲಸಸ್ಯಗಳು, ಮನಿ ಪ್ಲಾಂಟ್ ಅಂತ ಇರ್ಬೋದು, ಕೆಲ ಜಲಸಸ್ಯಗಳನ್ನು ಅಲಂಕಾರಕ್ಕೋಸ್ಕರ ಮನೆ ಒಳಗಡೆ ಬೆಳೆಸ್ತಾ ಇರ್ತೀವಿ. ಅಂತಹ ನೀರು ನಿಲ್ಲುವಂತಹ ಜಾಗಗಳಲ್ಲಿ ಈ ಒಂದು ಸೊಳ್ಳೆ ಬೆಳೆಯುವಂಥ, ಮೊಟ್ಟೆ ಇಟ್ಟು ಅಲ್ಲಿ ತನ್ನ ಸಂತಾನಾಭಿವೃದ್ಧಿಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ನಾವು ಈ ನೀರನ್ನು ನಿಲ್ಲೋದನ್ನು ತಪ್ಪಿಸಬೇಕು. ಆದಷ್ಟು ನೀರು ನಿಲ್ಲದಂತೆ ಮತ್ತು ಸೊಳ್ಳೆ ಮೊಟ್ಟೆ ಇಡದಂತೆ ನೋಡಿಕೊಳ್ಬೇಕು. ಇನ್ನು ನಮ್ಮ ಮನೆಯ ಸುತ್ತಮುತ್ತಲು ನಾವು ತೆಂಗಿನಕಾಯಿಯನ್ನು ಒಡೆದಂತಹ ಉಪಯೋಗಿಸಿದ ಚಿಪ್ಪು, ಆಮೇಲೆ ಒಡೆದಂತಹ ಟೈರ್ಗಳು, ಖಾಲಿ ಬಾಟ್ಲುಗಳು, ಪ್ಲಾಸ್ಟಿಕ್ ವಸ್ತುಗಳು, ಇವೆಲ್ಲವೂ ಕೂಡ ಏನಾಗುತ್ತಪ್ಪ ಅಂದರೆ ನಾವು ಮನೆಯ ಹೊರಗಡೆ ಇಟ್ಟಾಗ ಅಥವಾ ನಾವು ವಾಸಿಸುವಂತಹ ಪ್ರದೇಶದ ಸುತ್ತಮುತ್ತಲು ಈ ರೀತಿಯ ವಸ್ತುಗಳು ಅಲ್ಲಲ್ಲಿ ಇದ್ದಾಗ ಅದರಲ್ಲಿ ನೀರು ಶೇಖರಗೊಳ್ಳುತ್ತೆ. ಆ ಶೇಖರಗೊಂಡಂತಹ ನೀರು ಸಾಮಾನ್ಯವಾಗಿ ಈ ಸೊಳ್ಳೆಗಳಿಗೆ ಪ್ರಿಯವಾದಂತಹ ವಸ್ತು, ಅಲ್ಲಿ ಹೋಗ್ಬಿಟ್ಟವು ಮೊಟ್ಟೆಗಳನ್ನು ಇಡ್ತವೆ. ವಿದ್ಯಾರ್ಥಿಗಳೇ, ಆದ್ದರಿಂದ ನಾವು ನಮ್ಮ ಸುತ್ತಮುತ್ತಲಿನ ಒಂದು ಪ್ರದೇಶವನ್ನು, ನಮ್ಮ ಮನೆಯ ಒಳಗಡೆಯ ಪ್ರದೇಶವನ್ನು ಏನು ಮಾಡಬೇಕು, ನೀಟಾಗಿ ಇಟ್ಕೊಳ್ಳೋದು ಅಥವಾ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಇದರಿಂದ ನಾವೇನು ಮಾಡ್ಬೋದು, ಮನುಷ್ಯರಲ್ಲಿ ಈ ಸೂಕ್ಷ್ಮಾಣುಜೀವಿಗಳಿಂದ ಅಥವಾ ಮುಖ್ಯವಾಗಿ ಸೊಳ್ಳೆಗಳಿಂದ ಹರಡ್ತಕ್ಕಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದು. ಅದಲ್ಲದೆ ನಾವು ಆಹಾರದ ಒಂದು ಕ್ರಮವನ್ನು ನೋಡೋದಾದರೆ ಯಾವಾಗಲೂ ನಾವು ಮುಚ್ಚಿಡಬೇಕು. ಆಹಾರವನ್ನು ಬೇಯಿಸಿದ ನಂತರ ಅಥವಾ ಆಹಾರ
ಅಡುಗೆ ಮಾಡಿದ ನಂತರ ನಾವೆಲ್ಲ ಪಾತ್ರೆಯ ಮುಚ್ಚಳಗಳನ್ನು ಸರಿಯಾಗಿ ಮುಚ್ಚಬೇಕು. ಮತ್ತು ಈ ನೊಣಗಳು ಓಡಾಡದೇ ಇರೋ ಹಾಗೆ ನೋಡ್ಕೋಬೇಕು. ಈ ಒಂದಕ್ಕೆ ಕೀಟನಾಶಕಗಳನ್ನು ಬಳಸೋದ್ರಿಂದ ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಸಿಂಪಡಿಸೋದ್ರಿಂದ ಸೊಳ್ಳೆ ಮತ್ತು ನೊಣಗಳನ್ನು ಹತೋಟಿಗೆ ತರ್ಬೋದು. ಈ ರೀತಿ ಹತೋಟಿಗೆ ತಂದಾಗ ನಾವೇನಪ್ಪ ಅಂತ ಹೇಳಿದ್ರೆ ಈ ಒಂದು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಿಯಾಗ್ಬೋದು. ಅದಾದ ನಂತರ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಮಾನವರಲ್ಲಿ ಕಂಡುಬರ್ತಕ್ಕಂತಹ ರೋಗಗಳು ಮತ್ತು ಆ ರೋಗಗಳನ್ನು ಉಂಟು ಮಾಡತಕ್ಕಂತಹ ಸೂಕ್ಷ್ಮಾಣುಜೀವಿಗಳು, ಅವುಗಳ ಹರಡುವ ಮಾರ್ಗ ಮತ್ತು ರೋಗವನ್ನು ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅನ್ನೋದನ್ನು ಈ ಒಂದು ಕೋಷ್ಟಕದ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ ರೋಗದ ಹೆಸರು, ಎರಡನೇದು ರೋಗ ಉಂಟು ಮಾಡುವ ಜೀವಿ, ಅದು ಯಾವ ರೀತಿಯಾಗಿ ಹರಡುತ್ತೆ ಮತ್ತು ಏನು ಕ್ರಮ ತಗೊಳ್ಬೇಕು. ಕ್ಷಯ ನಮಗೆ ಬರ್ತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾದಿಂದ. ಕ್ಷಯ ಅಂತ ಹೇಳಿದ್ರೆ ಒಂದು ಉಸಿರಾಟದ ತೊಂದರೆ, ಮತ್ತು ಇದು ಸಾಮಾನ್ಯವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತಹ ರೋಗ. ಈ ರೋಗಿ ಏನಾದರೂ ಗಾಳಿಯಲ್ಲಿ ಕೆಮ್ಮಿದರೆ ಅಥವಾ ಸೀನಿದರೆ ಆ ಒಂದು ಬ್ಯಾಕ್ಟೀರಿಯಾ ಆ ಗಾಳಿಯಲ್ಲಿ ತೇಲಾಡ್ತಾ ಆರೋಗ್ಯವಂತನ ದೇಹವನ್ನು ತಲುಪುತ್ತೆ. ಆಗ ಆರೋಗ್ಯವಂತನಿಗೂ ಕೂಡ ರೋಗ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಆದ್ದರಿಂದ ಅಕಸ್ಮಾತ್ ರೋಗ ಏನಾದರೂ ಬಂದರೆ ಏನು ಮಾಡಬೇಕು? ಈ 4 ರೋಗಕ್ಕೂ ಕೂಡ ಒಂದೇ ರೀತಿಯ ಕ್ರಮ. ಎರಡನೇ ನೋಡೋಣ, ಗಡಾರ. ಮೈ ಮೇಲೆ ಬೊಕ್ಕೆಗಳಂತೆ ಹೇಳ್ತಕ್ಕಂಥದ್ದು, ಬೊಕ್ಕೆಗಳಂತೆ ಕಾಣಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೀವಿ. ಇದಕ್ಕೆ ಕಾರಣ ವೈರಸ್. ಇದು ಕೂಡ ಗಾಳಿಯಿಂದ ಹರಡ್ತಕ್ಕಂತಹ ರೋಗ. ಸಿಡುಬು, ಇದು ಕೂಡ ಒಂದು ಮೈ ಮೇಲೆ ಗುಳ್ಳೆಗಳ ರೀತಿಯಲ್ಲಿ ಕಂಡುಬರುತ್ತೆ. ಈಗ ಅದಕ್ಕೆ ಔಷಧಿನೂ ಸಹ ಡಾಕ್ಟರ್ಸ್ ವೈದ್ಯರು ಕೊಡ್ತಾ ಇದ್ದಾರೆ. ಯಾರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಇರೋ ಹಾಗಿಲ್ಲ. ಇದಕ್ಕೆ ನಾವು ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಬೇಕು. ಈ ಒಂದು ವ್ಯಕ್ತಿ ಮಗು ಸಿತಾಳೆ ಸಿಡುಬು ಬಂದಂತಹ ವ್ಯಕ್ತಿಯ ಆ ಒಂದು ವೈರಸ್ ಗಾಳಿಯಿಂದ ಮತ್ತು ಆ ವ್ಯಕ್ತಿಯನ್ನು ಮುಟ್ಟಿದಾಗ ಮಕ್ಕಳು ಜೊತೆಯಾಗಿ ಆಟ ಆಡ್ತಾ ಇರ್ತಾರೆ. ಆಗ ಒಂದು ಮಗು ಇನ್ನೊಂದು ಮಗುವಿನ ಸಂಪರ್ಕಕ್ಕೆ ಬರುವುದು ಸಹಜನೇ ಆಗಿರುತ್ತೆ. ಅಥವಾ ಶಾಲೆಗಳಲ್ಲೂ ಸಹ ಸಿಡುಬು ಬಂದಂತಹ ಮಕ್ಕಳು ಶಾಲೆಗೆ ಬಂದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅವು ಕೂಡ ಇನ್ನೊಂದು ಮಗುವಿನ ಸಂಪರ್ಕಕ್ಕೆ ಬಂದಾಗ ಅದೇನಾಗುತ್ತೆ, ಹರಡುವ ಸಾಧ್ಯತೆ ಇರುತ್ತೆ. ಪೋಲಿಯೋ ವೈರಸ್ ನೀವೆಲ್ಲ ನೋಡಿದ್ದೀರಾ. ಪೋಲಿಯೋ ಅಂತ ಹೇಳಿದ್ರೆ ಕಾಲು ಊನವಾಗುವಂಥದ್ದು. ಈಗ ಪಲ್ಸ್ ಪೋಲಿಯೋ ಬಗ್ಗೆ ನೀವೆಲ್ಲರೂ ಕೂಡ ಜಾಹೀರಾತನ್ನು ನೀವು ನೋಡ್ತಾನೆ ಇರ್ತೀರಾ. ಈ ರೀತಿ ಬ್ಯಾಕ್ಟೀರಿಯಾ, ಕ್ಷಯ, ಗಡಾರ, ಸಿತಾಳೆ ಸಿಡುಬು ಮತ್ತು ಪೋಲಿಯೋ ಬಂದಂತಹ ರೋಗಿಗಳನ್ನು ನಾವು ಏನು ಮಾಡಬೇಕು? ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕ ಮಾಡಬೇಕು. ಅಂದರೆ ಆ ರೋಗಿಯನ್ನು ಬೇರೆ ಆಗಿರ್ತಕ್ಕಂತಹ ತಟ್ಟೆ, ಲೋಟ ಮತ್ತು ಅವನ ಬಟ್ಟೆಗಳನ್ನು ಪ್ರತ್ಯೇಕವಾಗಿರಿಸುವಂಥದ್ದು, ಅವನು ಬೇರೆಯವರ ಸಂಪರ್ಕಕ್ಕೆ ಬರದಂತೆ ಅವನನ್ನು ತಡೆಯುವಂಥದ್ದು. ಆ ವ್ಯಕ್ತಿನ ತಿಳ್ಕೊಂಡ್ಬಿಟ್ಟು ಏನು ಮಾಡಬೇಕು? ತನ್ನ ಎಲ್ಲ ವಸ್ತುಗಳನ್ನು ಬೇರೆಯೇ ಉಪಯೋಗಿಸಬೇಕು ಮತ್ತು ಇತರರೊಂದಿಗೆ ತನ್ನ ವಸ್ತುಗಳನ್ನು ಏನು ಮಾಡಬಾರ್ದು? ಶೇರ್ ಮಾಡಬಾರ್ದು. ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇಡೋದು. ಆಮೇಲೆ ಸಾಮಾನ್ಯವಾಗಿ ಕ್ಷಯ ರೋಗಕ್ಕೆ ಈಗಾಗಲೇ ಲಸಿಕೆ ಇದೆ, ಲಸಿಕೆಯನ್ನು ಕೂಡ ಹಾಕಿಸ್ಕೊಳ್ಳುವಂಥದ್ದು. ಮತ್ತು ಈ ಎಲ್ಲ ರೋಗಗಳಿಗೂ ಕೂಡ ಹುಟ್ಟಿದ ಮಕ್ಕಳಿಗೆ ಲಸಿಕೆಯನ್ನು ಹಾಕಿರ್ತಾರೆ. ಆದ್ದರಿಂದ ಈಗ ಈ ರೀತಿಯ ರೋಗಗಳು ಬರೋದು ಕಡಿಮೆ ಆಗಿದೆ. ಇನ್ನು ಪೋಲಿಯೋವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಪೋಲಿಯೋ ಲಸಿಕೆ ಆಂದೋಲನ ಮತ್ತು ನಡೀತಾನೇ ಇದೆ. ನೀವೆಲ್ಲ ನೋಡ್ತೀರಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಮನೆ ಮನೆಗೆ ಬಂದು ಮತ್ತು ಟಿ ವಿಯಲ್ಲೂ ಕೂಡ ಅವುಗಳ ಒಂದು ಪ್ರಚಾರವನ್ನು ಕೊಡ್ತಾ ಇರ್ತಾರೆ. ಇಂತಹ ನಿಗದಿತ ದಿನಾಂಕದಂದು 2 ಪೋಲಿಯೋ ಹನಿಗಳನ್ನು ಹಾಕಿಸಿ ಅಂತ ಹೇಳಿ. ಈ ರೀತಿ ಲಸಿಕೆಯನ್ನು ಹಾಕಿಸೋದ್ರಿಂದ ಆ ಮಕ್ಕಳು ಆ ರೋಗದಿಂದ ಬರೋದಕ್ಕಿಂತ ಮುಂಚೆ ಲಸಿಕೆಯನ್ನು ನಾನು ಮುಂಚೆನೇ ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಲಸಿಕೆ ಅಂತ ಹೇಳಿದ್ರೆ ಯಾವುದೇ ಒಂದು ರೋಗ
ಇಂಜೆಕ್ಷನ್ ಮೂಲಕ ಅಥವಾ ಬಾಯಿಯಲ್ಲಿ ಹಾಕುವ ಹನಿಯ ಮೂಲಕ ಏನು ಮಾಡ್ತೀವಿ, ಆರೋಗ್ಯವಂತರಿಗೆ ಕೊಟ್ಟಾಗ ಅಲ್ಲಿ ಪ್ರತಿರೋಧಕ ಕಣಗಳು ಅಥವಾ ಪ್ರತಿರೋಧಕ ಜೀವಿಗಳು ಉತ್ಪತ್ತಿಯಾಗ್ತವೆ. ಆಗ ಅವು ಏನು ಮಾಡ್ತಾವಪ್ಪ, ಬಂದಂತಹ ಜೀವಿಯನ್ನು ನಿರ್ಮೂಲನಗೊಳಿಸ್ತವೆ ಅಥವಾ ಅವುಗಳನ್ನು ಸಾಯಿಸ್ತವೆ. ಇದರಿಂದ ರೋಗಮುಕ್ತರಾಗಬಹುದು ಅಂತ ಹೇಳಿ. ನೆಕ್ಸ್ಟು ಕಾಲರ. ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು, ನೀರು ಮತ್ತು ಆಹಾರ. ಇನ್ನು ವಿಷಮ ಶೀತ ಜ್ವರ. ವಿಷಮ ಶೀತ ಜ್ವರನೂ ಕೂಡ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು. ಆಮೇಲೆ ಇದು ನೀರಿನಿಂದ ಹರಡ್ತಕ್ಕಂಥದ್ದು. ಸೊ ಈ ರೀತಿ ಕಾಲರ ಮತ್ತು ವಿಷಮ ಶೀತ ಜ್ವರ ಬಂದಾಗ ನಾವು ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಸ್ನಾನ ಮಾಡುವುದು, ಕೈಗಳನ್ನು ನೀಟಾಗಿ ತೊಳೆದುಕೊಳ್ಳುವಂಥದ್ದು ಆಹಾರ ಸೇವಿಸುವುದಕ್ಕಿಂತ ಮುಂಚೆ. ಮತ್ತು ಯಾವಾಗಲೂ ನಾವು ಹೊರಗಡೆಯಿಂದ ಬಂದ ನಂತರ ನಮ್ಮ ಕೈ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳುವಂಥದ್ದು, ದಿನನಿತ್ಯ ಸ್ನಾನ ಮಾಡುವಂಥದ್ದು, ಆಮೇಲೆ ಬಟ್ಟೆಗಳನ್ನು ಬದಲಾಯಿಸುವಂಥದ್ದು ಮತ್ತು ಅವರ ಒಂದು ಬಟ್ಟೆಗಳನ್ನು ಬಿಸಿ ನೀರಿನಿಂದ ತೊಳೆಯುವಂಥದ್ದು. ಆಮೇಲೆ ಒಳ್ಳೆಯ ಶೌಚ ಪದ್ಧತಿ, ನಿರ್ದಿಷ್ಟವಾದ ಶೌಚಾಲಯವನ್ನು ಬಳಸುವಂಥದ್ದು, ಬೇಯಿಸಿದ ಆಹಾರವನ್ನು ಕೊಡುವಂಥದ್ದು. ನಾವಿಲ್ಲಿ ನೋಡಿದ್ದೀವಿ ನೀರೇ ಮುಖ್ಯ ಕಾರಣ ಅಂತ ಹೇಳಿ. ಸೊ ಅಕಸ್ಮಾತ್ ನಾವು ಕುಡಿಯುವ ನೀರಿನಲ್ಲಿ ಏನಾದರೂ ಈ ಒಂದು ರೋಗಾಣುಗಳು ಇದ್ದಿರಬಹುದು. ನಮ್ಮ ಸುತ್ತಮುತ್ತಲು ಏನಾದರೂ ಕಾಲರ ಅಥವಾ ವಿಷಮಶೀತ ಜ್ವರ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಾದ ತಕ್ಷಣ ನಾವೇನು ಮಾಡಬೇಕು, ನಮ್ಮ ಮನೆಯಲ್ಲಿ ನೀರನ್ನು ಕಾಯಿಸಿ ಆರಿಸಿ ಕುಡಿಬೇಕು. ಇದರಿಂದ ಏನಾಗುತ್ತೆ, ನಾವು ಕಾಯಿಸಿದಾಗ ಒಂದು 80-90 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಾಯಿಸಿದಾಗ ಅಲ್ಲೇನಾಗುತ್ತೆ, ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತವೆ. ಆದ್ದರಿಂದ ನಾವು ಏನು ಮಾಡಬೇಕು, ಕಾಯಿಸಿದ ನೀರನ್ನು ಕುಡಿಯಬೇಕು. ಅದಾದ ನಂತರ ಆ ಒಂದು ಕಾಲರ ರೋಗ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಲಸಿಕೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಲಸಿಕೆಯನ್ನು ಸಹ ನಾವು ತೆಗೆದುಕೊಳ್ಬೇಕು. ಇನ್ನು ಹೆಪಟೈಟಿಸ್ ಎ ಅಂತ ಹೇಳಿ, ಹೆಪಟೈಟಿಸ್ ಅನ್ನುವಂಥದ್ದು ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ವೈರಸ್ನಿಂದ ಬರ್ತಕ್ಕಂಥದ್ದು. ವೈರಸ್ನಿಂದ ಬರುವಂಥದ್ದು. ಇದು ಹರಡುವ ಮಾರ್ಗ ನೀರು. ಇದನ್ನು ಸಾಮಾನ್ಯವಾಗಿ ಜಾಂಡೀಸ್ ಅಂತ ಹೇಳ್ತಾರೆ. ಕುದಿಸಿ ಆರಿಸಿದ ನೀರನ್ನು ಕೊಡಬೇಕು. ಅದಾದ ನಂತರ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಏನಪ್ಪ ಅಂತ ಹೇಳಿದ್ರೆ ಮಲೇರಿಯಾ. ಮಲೇರಿಯಾ ರೋಗಕ್ಕೆ ಕಾರಣ ಪ್ಲಾಸ್ಮೋಡಿಯಂ. ಇದು ಒಂದು ಪ್ರೋಟೋಜೋವಾ. ಇದು ಹರಡ್ತಕ್ಕಂತಹ ಒಂದು ಮಾರ್ಗ ಸೊಳ್ಳೆ. ಆದ್ದರಿಂದ ನಾವೇನು ಮಾಡಬೇಕು, ಈ ಒಂದು ಸೊಳ್ಳೆ ಪರದೆಯನ್ನು ಕಟ್ಟಿಕೊಳ್ಳುವಂಥದ್ದು, ಅದರಿಂದ ಮತ್ತೆ ನೀರು ನಿಲ್ಲದಂತೆ ನೋಡಿಕೊಳ್ಳೋದು. ನಾನು ಈಗಾಗಲೇ ಅದ್ರ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟು ಈಗ ನಾವೆಲ್ಲರೂ ಕೂಡ ಬಹುಶಃ ನಾನು ಈ ತರಗತಿಯನ್ನು ಮಾಡ್ತಿರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಪ್ರಪಂಚದಾದ್ಯಂತ ಒಂದು ಮಹಾಮಾರಿ ಅಂತಲೇ ಹೇಳ್ಬೋದು, ಕರೋನಾ ಅನ್ನುವಂತಹ ಒಂದು ರೋಗದಿಂದ ನಾವೆಲ್ಲರೂ ಕೂಡ ತತ್ತರಿಸಿ ಹೋಗಿದ್ದೀವಿ. ಕರೋನಾಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕರೋನಾ ವೈರಸ್ ಹರಡುವಂತಹ ಮಾರ್ಗ ಏನಪ್ಪ ಅಂತ ಹೇಳಿದ್ರೆ ವ್ಯಕ್ತಿಯ ಸಂಪರ್ಕ. ಈಗ ಕರೋನಾ ಅನ್ನುವಂಥದ್ದು ಕೂಡ ಒಂದು ಪ್ಯಾಂಡಮಿಕ್ ಡಿಸೀಸ್ ಅಥವಾ ಸಾಂಕ್ರಾಮಿಕ ರೋಗ ಅಂತ ಹೇಳಿ ನಮಗೆಲ್ಲ ಗೊತ್ತಾಗಿದೆ. ಅದು ಕರೋನಾ ವೈರಸ್ನಿಂದ ಬರ್ತಕ್ಕಂತಹ ರೋಗ. ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ಅವನ ರೋಗ ಇರ್ತಕ್ಕಂತಹ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಾಗ ಅಥವಾ ಅವನು ಹುಟ್ಟಿದಂತಹ ವಸ್ತುಗಳನ್ನು ಬಳಸಿದಾಗ ಅದೆಲ್ಲದೂ ಕೂಡ ರೋಗ ಹರಡೋದಕ್ಕೆ ಕಾರಣ. ಮಕ್ಕಳೇ, ನೀವೆಲ್ಲರೂ ಕೂಡ ಈ ಒಂದು
ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕನ್ನು ಧರಿಸ್ರಿ. ನೀವು ಓದ್ತಾ ಇದ್ದೀರಾ, ಇದು ಕೂಡ ಒಂದು ಸೂಕ್ಷ್ಮಾಣು ಜೀವಿ ಅಂತ ಹೇಳಿ, ಅಥವಾ ವೈರಸ್ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಜೀವಿಯಾಗಿರೋದ್ರಿಂದ ನಮಗೆ ಹೇಗೆ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಗೊತ್ತೇ ಆಗೋದಿಲ್ಲ. ಇದು ಜೀವವನ್ನು ತೆಗೆದುಕೊಂಡು ಹೋಗ್ತಾ ಇದೆ. ವಿದ್ಯಾರ್ಥಿಗಳನ್ನು ನೀವು ಗಮನಿಸ್ಬೋದು, ಈ ಎಲ್ಲ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಹರಡ್ತಕ್ಕಂತಹ ರೋಗಗಳಿಗೆ ಲಸಿಕೆಗಳಿದ್ದಾವೆ. ಆದ್ದರಿಂದ ಈ ಎಲ್ಲ ಮೇಲಿನ ರೋಗಗಳು ಅಷ್ಟೊಂದು ನಮಗೆ ತೊಂದರೆ ಆಗ್ತಿಲ್ಲ. ಆದರೆ ಕರೋನಾ ಅನ್ನುವಂಥದ್ದು ಇತ್ತೀಚೆಗೆ 2019ರಿಂದ ಕಾಣಿಸ್ಕೊಳ್ತಾ ಇರತಕ್ಕಂತಹ ಒಂದು ರೋಗ ಆಗಿರೋದ್ರಿಂದ ಈ ರೋಗಕ್ಕೆ ಇನ್ನು ಪ್ರಯೋಗಾಲಯಗಳಲ್ಲೇ ಈ ಲಸಿಕೆಯನ್ನು ಕಂಡುಹಿಡಿತಕ್ಕಂತಹ ಒಂದು ಪ್ರಯೋಗ ನಡೀತಾ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ನಿಮ್ಮ ಶಾಲೆಗಳನ್ನು ಪ್ರಾರಂಭಿಸದೇ ಇರೋದಕ್ಕೂ ಅಥವಾ ನಾವು ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿ ನಿಮಗೆ ಒಂದು ಪಾಠವನ್ನು ಮಾಡ್ತಾ ಇರೋದಕ್ಕೆ ಕಾರಣವೇ ಈ ಒಂದು ವೈರಸ್ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ. ಜನರ ಜೀವನವನ್ನು, ಬದುಕನ್ನು ಏನು ಹೇಳ್ಬೋದು ಅಂದರೆ ಹಾಳು ಮಾಡಿದೆ ಅಂತಲೇ ಹೇಳ್ಬೋದು. ಏನು ಒಂದು ನಡೀತಾ ಇತ್ತು ವ್ಯವಸ್ಥೆಗಳಿದ್ದವು, ಆ ವ್ಯವಸ್ಥೆಗಳೆಲ್ಲವನ್ನು ಕೂಡ ಬುಡಮೇಲು ಮಾಡ್ತಾ ಇದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವಯೋವೃದ್ಧರಿಗೆ ನೀವು ಕಿವಿಮಾತನ್ನು ಹೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ನೀವು ಮನೆಯಿಂದ ಹೊರಗಡೆ ಹೋಗಬೇಡಿ, ಆದಷ್ಟು ಮನೆಯಲ್ಲೇ ಇರಲಿ ಅಂತ ಹೇಳಿ. ಆಮೇಲೆ ನೀವೇನಾದರೂ ನಿಮ್ಮ ವಿದ್ಯಾಗಮ ತರಗತಿಗಳಿಗೆ ಬರಬೇಕಾದ್ರೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವಂಥದ್ದಾಗಿರಬೇಕು. ಮತ್ತು ಸ್ಯಾನಿಟೈಸರನ್ನು ನೀವು ಬಳಸ್ತಾ ಇರಬೇಕು. ಸ್ಯಾನಿಟೈಸರ್ ಬಾಟ್ಲ್ ಚಿಕ್ಕದು ಸಿಗುತ್ತೆ, ಅದನ್ನು ನಿಮ್ಮ ಒಂದು ಬ್ಯಾಗ್ನಲ್ಲಿ ಇಟ್ಕೊಂಡಾಗ ನೀವು ಬೇರೆಯವರ ವ್ಯಕ್ತಿಗಳ ಸಂಪರ್ಕಕ್ಕೆ ಆದಷ್ಟು ನಾವು ಬರದಂಗೆ ನೋಡ್ಕೊಳ್ತಾ ಇದ್ದೀವಿ. ಅಕಸ್ಮಾತ್ ಏನಾದರೂ ನೀವು ಬಂದಾಗ ನಿಮ್ಮ ಕೈಗಳನ್ನು ಸ್ಯಾನಿಟೈಸರ್ನಿಂದ ಸ್ವಚ್ಛ ಮಾಡಿಕೊಳ್ಬೇಕು. ವಿದ್ಯಾಗಮ ತರಗತಿಯಿಂದ ಮನೆಗೆ ಹೋದ ನಂತರ ನೀವು ಏನಪ್ಪ ಅಂದರೆ ಕೈ ಕಾಲುಗಳನ್ನು ಸ್ವಚ್ಛವಾಗಿ ತೊಳ್ಕೊಂಡ ನಂತರನೇ ನೀವು ನಿಮ್ಮ ಮನೆಯ ಇತರ ವಸ್ತುಗಳನ್ನು ಮುಟ್ಟಬೇಕು ಮತ್ತು ಆಹಾರಗಳನ್ನು ಸೇವಿಸಬೇಕು. ಈ ಒಂದು ನಿಯಮವನ್ನು ನಾವು ಕಾಪಾಡಿಕೊಂಡಿದ್ದೇ ಆದರೆ ನಾವೇನು ಮಾಡ್ಬೋದು, ಈ ರೋಗವನ್ನು ಬರದೇ ಇರೋ ಹಾಗೆ, ಕರೋನಾ ರೋಗ ಬರದೇ ಇರೋ ಹಾಗೆ ತಡಿಬೋದು. ಮತ್ತು ಇನ್ನು ಈ ರೋಗದಿಂದ ಪ್ರಪಂಚ ಮುಕ್ತ ಆಗಬೇಕು ಅಂತ ಹೇಳಿದ್ರೆ ಲಸಿಕೆ ಬರಬೇಕು. ನಾವೆಲ್ಲರೂ ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ, ಆದಷ್ಟು ಬೇಗ ಈ ಒಂದು ಮಹಾಮಾರಿಗೆ ಲಸಿಕೆ ಬರಲಿ. ಆಮೇಲೆ ನಮ್ಮ ಎಲ್ಲ ಪ್ರಪಂಚದಾದ್ಯಂತ ಜನರ ಬದುಕು ಏನು ಮುಂಚಿನ ಥರ ಆಗಲಿ, ನೀವೆಲ್ಲರೂ ಕೂಡ ಶಾಲೆಗೆ ಮರಳಿ ಬರುವಂತೆ ಆಗಲಿ. ಮತ್ತು ನಮ್ಮ ಶಾಲೆಗಳಲ್ಲಿನ ಗಂಟೆಗಳು ಮೊಳಗಲಿ, ಮಕ್ಕಳ ಒಂದು ನಾದ ಶಾಲೆಗಳಲ್ಲಿ ಕೇಳಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇದಾದ ನಂತರ ನಾವು ಈ ಮಾನವರಿಗೆ ಬರ್ತಕ್ಕಂತಹ ರೋಗಗಳನ್ನು ನಾವು ತಿಳ್ಕೊಂಡ್ವಿ. ಇದಾದ ನಂತರ ಪ್ರಾಣಿಗಳಲ್ಲಿ ರೋಗ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು, ಮತ್ತು ಪ್ರಾಣಿಗಳಲ್ಲಿ ಯಾವ್ಯಾವ ರೋಗ ಬರುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ, ಸಸ್ಯಗಳಲ್ಲೂ ಕೂಡ ಇದು ಸೂಕ್ಷ್ಮಾಣುಜೀವಿಗಳು ರೋಗಗಳನ್ನು ಉಂಟು ಮಾಡ್ತವೆ. ಗೋಧಿ, ಭತ್ತ, ಆಲೂಗಡ್ಡೆ, ಕಬ್ಬು, ಸೇಬು ಮತ್ತು ತರಕಾರಿಗಳು, ಹಣ್ಣುಗಳಲ್ಲೂ ಕೂಡ ಈ ಒಂದು ಸೂಕ್ಷ್ಮಾಣುಜೀವಿಗಳು ರೋಗಗಳನ್ನು ಉಂಟು ಮಾಡ್ತವೆ. ಈ ಸಾಮಾನ್ಯವಾಗಿ ಈ ಸಸ್ಯಗಳಿಗೆ ಬರ್ತಕ್ಕಂತಹ ರೋಗಗಳು ಸಿಟ್ರಸ್ ಕ್ಯಾಂಕರ್ ಅಂತ ಹೇಳಿ ಕರಿತೀವಿ. ಅದು ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂತಹ ರೋಗ. ಗಾಳಿ ಇದನ್ನು ಹರಡುವಂತಹ ಮಾರ್ಗ. ಗೋಧಿಯ ತುಕ್ಕು ರೋಗ, ಗೋಧಿಗೆ ತುಕ್ಕು ರೋಗ, ಕಂದು ಬಣ್ಣದ ಪ್ಯಾಚಸ್ಸನ್ನು ನಾವು ಗೋಧಿಯ ಎಲೆ ಮೇಲೆ ಕಾಣ್ತೀವಿ. ಇದು ಶಿಲೀಂಧ್ರಗಳಿಂದ ಉಂಟಾಗ್ತಕ್ಕಂಥದ್ದು. ಗಾಳಿಯಿಂದ ಮತ್ತು ತುಕ್ಕು ರೋಗ ಬಂದಿರತಕ್ಕಂತಹ ಒಂದು ಗೋಧಿಯ ಬೀಜಗಳನ್ನು ನಾವು ಬಳಸಿದರೆ ಅಲ್ಲೂ ಕೂಡ ನಮಗೆ ತುಕ್ಕು ರೋಗ ಬರ್ಬೋದು. ಬೆಂಡೆ ಗಿಡದ ಹಳದಿ ನಾಳ, ಮೊಸಾಯಿಕ್ ರೋಗ, ವೈರಸ್ನಿಂದ ಬರ್ತದೆ ಮತ್ತು ಇದು ಸಾಮಾನ್ಯವಾಗಿ ಕೀಟಗಳಿಂದ ಬರುತ್ತೆ. ಸೊ ಈಗ ನೋಡಿ ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಈ ರೋಗ ಬಂದಾಗ, ಸೂಕ್ಷ್ಮಾಣು ಜೀವಿಗಳಿಂದ ರೋಗ ಬಂದಾಗ ಸಸ್ಯ
ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಳುವರಿ ಕಡಿಮೆ ಆಗುತ್ತೆ. ರೋಗ ಬೆಳೆಗಳ ಮೇಲೆ ತನ್ನ ಪ್ರಭಾವವನ್ನು ತೋರೋದ್ರಿಂದ ಅಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಈ ರೋಗಗಳಿಂದ ನಾವು ಹೇಗೆ ಮುಕ್ತಿಯನ್ನು ಪಡಿಬೋದು ಅಂತ ಹೇಳಿದ್ರೆ, ನಿರ್ದಿಷ್ಟವಾದ ರಾಸಾಯನಿಕಗಳನ್ನು ಸಿಂಪಡಿಸೋದ್ರಿಂದ ನಾವೇನು ಮಾಡ್ಬೋದು, ಈ ರೋಗಗಳಿಂದ ಮುಕ್ತಿಯನ್ನು ಪಡಿಬೋದು, ಇಳುವರಿಯನ್ನು ಹೆಚ್ಚಿಸ್ಕೊಳ್ಬೋದು. ಸೊ ಹೀಗೆ ನಾವೇನು ಮಾಡ್ಬೋದು, ಸಸ್ಯಗಳಿಂದ ಉಂಟಾಗ್ತಕ್ಕಂತಹ ರೋಗಗಳನ್ನು ನಾವು ನಿಯಂತ್ರಿಸ್ಬೋದು. ಆಗ ಆಹಾರವನ್ನು ನಾವು ಊಟ ಮಾಡಿದ್ರೆ ಆಗ ನಮಗೆ ವಾಂತಿ ಆಗಿರ್ಬೋದು ಅಥವಾ ಬೇದಿ ಆಗಿರ್ಬೋದು ಉಂಟಾಗುತ್ತೆ. ನಾವು ಯಾವುದೇ ಒಂದು ಮದುವೆ ಮುಂತಾದ ಸಮಾರಂಭಗಳಲ್ಲಿ ಬಹಳ ಹೊತ್ತಿನ ನಂತರ ಆಹಾರ ತಯಾರಿಸಿ ಬಹಳ ಹೊತ್ತಿನ ನಂತರ ನಾವು ಊಟ ಮಾಡಿದಾಗ ಅಲ್ಲಿ ಏನಾದರೂ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಆಗಿದ್ದರೆ ಆಗ ನಮಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದ ನಂತರ ವಾಂತಿ ಆಗುವಂಥದ್ದು, ಬೇದಿ ಆಗುವಂಥದ್ದು ಆದಾಗ ಏನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಆಹಾರ ವಿಷಮಯವಾಗಿದೆ ಅಂತ ಹೇಳ್ತೀವಿ. ಆ ವಿಷಮಯತೆಯನ್ನು ನಾವೇನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಆಹಾರವನ್ನು ಸಂರಕ್ಷಣೆ ಮಾಡೋದ್ರ ಮೂಲಕ. ಆಹಾರವನ್ನು ಬಹಳ ಹೊತ್ತಿನವರೆಗೆ ಅಥವಾ ಕೆಲವೊಮ್ಮೆ ನಾವು ತಯಾರಿಸಿದಂತಹ ಉಪ್ಪಿನಕಾಯಿ ಅಥವಾ ಜಾಮ್ ಈ ಥರದ ವಸ್ತುಗಳನ್ನು ಬಹಳ ದಿನಗಳವರೆಗೆ ಕೆಡದಂತೆ ಇಡಬೇಕು. ಮತ್ತು ನಮ್ಮ ಮನೆಯಲ್ಲಿ ಬೆಳೆದ ದವಸ ಧಾನ್ಯಗಳನ್ನು ಕೆಡದಂತೆ ಇಡಬೇಕು. ಈ ರೀತಿ ಆಹಾರವನ್ನು ಕೆಡದಂತೆ ಇಟ್ಟು ಅವುಗಳನ್ನು ನಂತರ ಉಪಯೋಗಿಸುವಂತಹ ಒಂದು ಕ್ರಮಕ್ಕೆ ನಾವೇನಂತ ಕರಿತೀವಿ, ಆಹಾರ ಸಂರಕ್ಷಣೆ ಅಂತ ಹೇಳಿ ಕರಿತೀವಿ. ಈ ಆಹಾರವನ್ನು ಕೆಡದಂತೆ ಮಾಡೋದಕ್ಕೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಆಹಾರಗಳನ್ನು ಕೆಡದಂತೆ ಇಡಬಹುದು. ಈ ರೀತಿ ರಾಸಾಯನಿಕಗಳನ್ನು ನಾವು ಯಾವ ರಾಸಾಯನಿಕಗಳನ್ನು ಉಪಯೋಗಿಸ್ತೀವಿ, ಆ ರಾಸಾಯನಿಕ ವಸ್ತುಗಳು ಆಹಾರವನ್ನು ಕೆಡದಂತೆ ಇಡುತ್ತವೆಯೋ, ಯಾವ ರಾಸಾಯನಿಕಗಳು ಆಹಾರವನ್ನು ಕೆಡದಂತೆ ಶೇಖರಿಸಿಡೋದಕ್ಕೆ ಸಾಧ್ಯವೋ ಅವುಗಳನ್ನು ನಾವೇನಂತ ಕರಿತೀವಿ, ಸಂರಕ್ಷಕಗಳು ಅಂತ ಕರಿತೀವಿ. ಸಂರಕ್ಷಕಗಳು ಏನು, ಆಹಾರವನ್ನು ಕೆಡದಂತೆ ಇಡುವಂತಹ ರಾಸಾಯನಿಕ ವಸ್ತುಗಳಾಗಿರ್ಬೋದು ಅಥವಾ ನಾವು ದಿನನಿತ್ಯದ ಬದುಕಿನಲ್ಲಿ ಉಪಯೋಗಿಸ್ತಕ್ಕಂತಹ ವಸ್ತುಗಳು ಯಾವುವು ಆಹಾರವನ್ನು ಬಹಳ ದಿನಗಳವರೆಗೆ ಕೆಡದಂತೆ ಇಡುತ್ತವೆಯೋ ಅಥವಾ ಕೆಡದಂತೆ ಸಂರಕ್ಷಿಸೋದಕ್ಕೆ ಸಹಾಯ ಮಾಡುತ್ತವೆಯೋ ಅವುಗಳನ್ನು ಸಂರಕ್ಷಕಗಳು ಅಂತ ಹೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ ನಾವು ನೋಡಿರ್ಬೋದು, ಉಪ್ಪಿನಕಾಯಿಗಳಲ್ಲಿ ಮತ್ತು ಜಾಮ್ಗಳಲ್ಲಿ 2 ಬಗೆಯ ರಾಸಾಯನಿಕ ವಸ್ತುಗಳನ್ನು ಬಳಸ್ತೀವಿ. ಅವು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಸೋಡಿಯಂ ಬೆನ್ಸೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್. ನಾವು ಹೊರಗಡೆಯಿಂದ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಉಪ್ಪಿನಕಾಯಿಗೆ ಉಪ್ಪನ್ನು ಹಾಕಿ ಸಂರಕ್ಷಣೆ ಮಾಡ್ತೀವಿ. ಆದರೆ ಅಂಗಡಿಗಳಲ್ಲಿ ಏನು ಮಾರಾಟ ಮಾಡ್ತಾರೋ ಮತ್ತು ಚಿಪ್ಸ್ ಇದಕ್ಕೆಲ್ಲನೂ ಕೂಡ ನೈಟ್ರೋಜನನ್ನು, ಅನಿಲವನ್ನು ಬಳಸಿ ಅವರು ಬಹಳ ದಿನಗಳ ಕಾಲದವರೆಗೆ ಪೊಟ್ಟಣವನ್ನು ಕಟ್ತಾರೆ. ಮುಂದೆ ಹೇಳ್ತೀನಿ ಅದನ್ನು. ಸೊ ಈ ರೀತಿಯಾಗಿ ಅವರೇನು ಮಾಡ್ತಾರೆ, ಸೋಡಿಯಂ ಬೆನ್ಸೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ ಅನ್ನುವಂತಹ 2 ರಾಸಾಯನಿಕ ವಸ್ತುಗಳನ್ನು ಬಳಸಿಬಿಟ್ಟು ಆಹಾರಗಳನ್ನು ಸಂರಕ್ಷಣೆ ಮಾಡ್ತಾರೆ. ಅದಾದ ನಂತರ ನಾವು ನಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಸಂರಕ್ಷಕಗಳು ನೀವು ನೋಡಿರ್ಬೋದು. ನಾವು ಮಾವಿನ ಹಣ್ಣನ್ನು ತಂದರೆ ಒಂದಿಷ್ಟು ದಿನಗಳ ಕಾಲ ಅವುಗಳನ್ನು ಉಪಯೋಗಿಸ್ಬೋದು, 1 ವಾರ ಅಥವಾ 8-10 ದಿನಗಳು. ಆದರೆ ನಮ್ಮ ಮನೆಯಲ್ಲಿ ಅಮ್ಮ ತಯಾರಿಸಿದಂತಹ ಉಪ್ಪಿನಕಾಯಿನ ನಾವು 6 ತಿಂಗಳಿಂದ ವರ್ಷಗಳ ಕಾಲ ಅದು ಕೆಡದಂತೆ ಇಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ತಿರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಯಾವುದೇ ಸೂಕ್ಷ್ಮಾಣು ಜೀವಿ ಬೆಳೆದೇ ಇರಲಿ ಅಂತ ಹೇಳಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅವರ ಒಂದು ಅಳತೆಯಲ್ಲಿ ಅವರು ಉಪ್ಪನ್ನು ಬೆಳೆಸಿರ್ತಾರೆ. ಇದರಿಂದ ಏನು ಮಾಡುತ್ತಾರಪ್ಪ ಅಂತ ಹೇಳಿದ್ರೆ, ಈ ಒಂದು ಉಪ್ಪಿನಕಾಯಿಯನ್ನು ನಾವು ಶೇಖರಣೆ ಮಾಡಬಹುದು. ಇನ್ನು ಸಕ್ಕರೆ, ಜಾಮ್ಗಳಲ್ಲಿ ಸಕ್ಕರೆಯನ್ನು ಬಳಸೋದನ್ನು ನೋಡಿರ್ತೀರಾ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಅವುಗಳಲ್ಲೂ ಕೂಡ ಹಣ್ಣಿನ ರಸವನ್ನು ತೆಗೆದು ಬಹಳ ದಿನಗಳ ಕಾಲದವರೆಗೆ ಇಡಬೇಕು ಅಂತ ಹೇಳಿದ್ರೆ ಸಕ್ಕರೆ ಮತ್ತು ಈ ರಾಸಾಯನಿಕಗಳನ್ನು ಹಾಕಿ ಅದನ್ನು ಕೆಡದಂತೆ ಇಡ್ತಾರೆ. ಇನ್ನು ವಿನೇಗರ್ ಕೂಡ
ಮಾಡ್ಬೋದು, ಆಹಾರವನ್ನು ಉಪ್ಪಿನಕಾಯಿಗಳನ್ನು ಕೆಡದಂತೆ ಇಡಬಹುದು. ಇನ್ನು ಆಹಾರ ಸಂರಕ್ಷಣೆಯ ಮುಂದಿನ ಒಂದು ವಿಧಾನ ಶಾಖ ಮತ್ತು ತಂಪು ಅಂತ ಹೇಳಿ. ಇಲ್ಲಿ ನಾವು ಸಾಮಾನ್ಯವಾಗಿ ಬಿಸಿಲಿಗೆ ಒಣಗಿಸೋದ್ರಿಂದ ಆಹಾರ ವಸ್ತುಗಳನ್ನು, ಆಹಾರ ಧಾನ್ಯಗಳನ್ನು ನಾವು ಒಣಗಿಸ್ತೀವಿ. ಆಗ ತೇವಾಂಶ ಕಡಿಮೆ ಆಗೋದ್ರಿಂದ, ಅದರಲ್ಲಿರ್ತಕ್ಕಂತಹ ನೀರಿನ ಅಂಶ ಯಾವಾಗ ಕಡಿಮೆ ಆಗುತ್ತೋ ಆಗ ಸೂಕ್ಷ್ಮಾಣುಜೀವಿಗಳು ಬೆಳೆಯೋದಿಲ್ಲ. ಎಲ್ಲಿ ತಂಪಿರುತ್ತೋ ಅಥವಾ ಎಲ್ಲಿ ನೀರಿನ ಅಂಶ ಇರುತ್ತೋ ಅಲ್ಲಿ ಸುಲಭವಾಗಿ ಸೂಕ್ಷ್ಮಾಣುಜೀವಿಗಳು ಬೆಳೀತಾ ಇರ್ತವೆ. ಆದ್ದರಿಂದ ನಾವೇನು ಮಾಡ್ಬೋದು, ಶಾಖವನ್ನು ಕೊಡೋದು. ಇನ್ನು ತಂಪು ಮಾಡೋದು, ಆಹಾರವನ್ನು, ಬೇಯಿಸಿದಂತಹ ಆಹಾರವನ್ನು ಮತ್ತು ಹಾಲನ್ನು ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ರೆಫ್ರಿಜಿರೇಟರ್ನಲ್ಲಿ ಇಟ್ಟಾಗ ಅದು ಕೆಡದಿಲ್ಲ, ಒಂದೆರಡು ದಿನಗಳ ಕಾಲ ನಾವು ಉಪಯೋಗಿಸ್ಬೋದು. ಇನ್ನು ನೀವೆಲ್ಲರೂ ನೋಡಿದ್ದೀರಾ ಏನಪ್ಪ ಅಂತ ಹೇಳಿದ್ರೆ ಪಾಶ್ಚರೀಕರಣ. ಹಾಲನ್ನು ಅಮ್ಮ ಕೆಡದಂತೆ ಇಡೋದಕ್ಕೆ ಕಾಯಿಸಿ ನಂತರ ತಣ್ಣಗೆ ಮಾಡ್ತಾರೆ. ಲೂಯಿ ಪಾಶ್ಚರ್ ಕಂಡುಹಿಡಿದಿರ್ತಕ್ಕಂತಹ ವಿಧಾನ. ನಾವೇನು ನಮ್ಮ ದಿನನಿತ್ಯದ ಪ್ಯಾಕೆಟ್ನಲ್ಲಿ ಹಾಲು ಬರುತ್ತೋ ಡೈರಿಯಿಂದ, ಆ ಹಾಲನ್ನು ಕುದಿಸಿ ನಂತರ 5 ಡಿಗ್ರಿ ಸೆಲ್ಸಿಯಸ್ಸಿಗೆ ತಂಪುಗೊಳಿಸಿದಾಗ ಆ ಹಾಲು ಒಂದು ದಿನ ಕೆಡದಂತೆ ಇಡಬಹುದು. ಸೊ ಆದ್ದರಿಂದ ನಾವು ಅದನ್ನು ಪಾಶ್ಚರೀಕರಣ ಅಂತ ಹೇಳ್ತೀವಿ. ಲೂಯಿ ಪಾಶ್ಚರ್ ಕಂಡುಹಿಡಿದಂತಹ ಒಂದು ವಿಧಾನ ಪಾಶ್ಚರೀಕರಣ. ನಂತರ ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ. ಈ ಆಹಾರಗಳನ್ನು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಗೋದಾಮುಗಳಲ್ಲಿ ಸಂಗ್ರಹಣೆಯನ್ನು ಮಾಡ್ತಾರೆ. ಸ್ಟೋರ್ ಹೌಸ್ ಅಥವಾ ವೇರ್ ಹೌಸ್ ಅಂತ ಹೇಳಿ ಕರಿತೀವಿ. ಇವುಗಳಲ್ಲಿ ಸಂಗ್ರಹಣೆ ಮಾಡೋದ್ರಿಂದ ಅಲ್ಲಿ ತಂಪು ಕಾರಕಗಳನ್ನು ಸಹಿತ ಇಟ್ಟಿರ್ತಾರೆ. ಆ ಇಡೀ ಒಂದು ಕೊಠಡಿಯನ್ನು ತಂಪುಗೊಳಿಸ್ತಾರೆ. ಇದರಿಂದಲೂ ಕೂಡ ನಾವು ಗಾಳಿ ಸೋಕದಂತೆ ಇಟ್ಟಾಗ, ಆ ಒಂದು ಕೊಠಡಿಗೆ ಗಾಳಿ ಹೋಗದಂತೆ ಇಟ್ಟಾಗ ಯಾವುದೇ ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಆಗುವುದಿಲ್ಲ. ಇನ್ನು ಪೊಟ್ಟಣ ಕಟ್ಟುವಿಕೆ ಅದೇ ರೀತಿಯಾಗಿ ನೈಟ್ರೋಜನ್. ಈಗ ನೀವು ಲೇಸ್ ಅಥವಾ ಬೇರೆ ಯಾವುದಾದ್ರೂ ಕುರ್ಕುರೆ ಅಥವಾ ಈ ರೀತಿ ಪ್ಯಾಕೆಟ್ಗಳಲ್ಲಿ ಬಿಸ್ಕೆಟು, ಈ ರೀತಿ ಪ್ಯಾಕೆಟ್ಗಳಲ್ಲಿ ಇರ್ತಕ್ಕಂತಹ ಒಂದು ವಸ್ತುಗಳು ಏನಾಗ್ತವಪ್ಪ ಅಂತ ಹೇಳಿದ್ರೆ ಬಹಳಷ್ಟು ದಿನಗಳ ಕಾಲ ತಮ್ಮ ಗರಿಯನ್ನು ಮತ್ತು ತಾಜಾತನವನ್ನು ಉಳಿಸ್ಕೊಂಡಿರ್ತವೆ. ಯಾಕಪ್ಪ ಅಂತ ಹೇಳಿದ್ರೆ ಅವುಗಳಿಗೆ ಏನು ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ಗಾಳಿ ಹೋಗದಂತೆ ನೀಟಾಗಿ ಏನು ಮಾಡಿರ್ತಾರೆ, ಪೊಟ್ಟಣವನ್ನು ಕಟ್ಟಿರ್ತಾರೆ. ಆದ್ದರಿಂದ ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಆಹಾರದ ಒಂದು ಸಂರಕ್ಷಣೆಯನ್ನು ಮಾಡಬಹುದು. ಸೊ ಈ ರೀತಿಯ ಕ್ರಮಗಳನ್ನು ನಾವು ಅನುಸರಿಸೋದ್ರಿಂದ ಆಹಾರ ಬೆಳೆಯೋದು ಎಷ್ಟು ಮುಖ್ಯನೋ, 1ನೇ ಅಧ್ಯಾಯದಲ್ಲಿ ನೀವು ಕಲ್ತಿದ್ದೀರ, ಆಹಾರ ಬೆಳೆಯೋದು ಎಷ್ಟು ಮುಖ್ಯನೋ ಆಹಾರವನ್ನು ಕೆಡದಂತೆ ಇಡೋದು ಸಹಿತ ಅಷ್ಟೇ ಪ್ರಮುಖವಾದಂತಹ ಒಂದು ವಿಷಯ. ಅದಾದ ನಂತರ ಅದು ಎಲ್ರಿಗೂ ತಲುಪಬೇಕಾಗಿರ್ತಕ್ಕಂಥದ್ದು ಬಹಳನೇ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಹಾನಿಕಾರಕ ರೋಗಾಣುಗಳು ಅಂದರೆ ಏನು ಅಥವಾ ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಮಾನವರಿಗೆ ರೋಗವನ್ನು ಉಂಟು ಮಾಡತಕ್ಕಂತಹ ಜೀವಿಗಳು, ಆಮೇಲೆ ಯಾವ ಯಾವ ಜೀವಿಗಳಿಂದ ಯಾವ ಯಾವ ರೋಗ ಬರುತ್ತೆ ಮತ್ತು ಆ ರೋಗವನ್ನು ನಾವು ಹೇಗೆ ನಿರ್ಮೂಲನ ಮಾಡಬಹುದು, ಪ್ರಾಣಿಗಳಲ್ಲಿ ರೋಗಗಳು ಹೇಗೆ ಬರ್ತವೆ, ಸಸ್ಯಗಳಲ್ಲಿ ರೋಗಗಳು ಹೇಗೆ ಬರ್ತವೆ, ಆಹಾರ ವಿಷಮಯ ಆಗೋದಕ್ಕೆ ಕಾರಣ ಏನು, ಆಹಾರ ವಿಷಮಯಯುಕ್ತ ಆಹಾರವನ್ನು ತಿಂದರೆ ನಮಗೇನು ತೊಂದರೆ ಆಗ್ತದೆ, ಮತ್ತು ಆಹಾರವನ್ನು ಸಂರಕ್ಷಣೆ ಮಾಡುವ ವಿಧಾನ ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ.